ಬೆಂಗಳೂರಿನಲ್ಲಿ ಇವತ್ತು ಬಿಜೆಪಿ ನಾಯಕರು ಮನೆ ಮನೆಗೂ ತೆರಳಿ ಅಯೋಧ್ಯೆಯ ಮಂತ್ರಾಕ್ಷತೆ ವಿತರಿಸಿದ್ರು. ಶೇಷಾದ್ರಿಪುರಂನಲ್ಲಿ ವಿಜಯೇಂದ್ರ ಮಂತ್ರಾಕ್ಷತೆ ವಿತರಿಸಿದ್ರೆ, ಡಾಲರ್ಸ್ ಕಾಲನಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮನೆ ಮನೆಗೂ ಮಂತ್ರಾಕ್ಷತೆ ಹಂಚಿದ್ರು. ಜನವರಿ 22ರಂದು ಮನೆಯ ಬಾಗಿಲಲ್ಲಿ 5 ದೀಪ ಹಚ್ಚಿ ಅಂತ ಕರೆ ನೀಡಿದ್ರು. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಬಿಜೆಪಿ ರಾಜ್ಯಾದ್ಯಂತ ಮನೆ ಮನೆಗೆ ಮಂತ್ರಾಕ್ಷತೆ ಅಭಿಯಾನ ನಡೆಸುತ್ತಿದೆ. ಇಂದು ಚಿಕ್ಕಮಗಳೂರಿನಲ್ಲಿಯೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಮನೆ ಮನೆಗೆ ಮಂತ್ರಾಕ್ಷತೆ ಅಭಿಯಾನ ನಡೆಸಲಾಗಿದೆ. ಪ್ಲೇಗಮ್ಮ ದೇವಾಲಯದಲ್ಲಿ ಶೋಭಾ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪಿಎಫ್ಐಯಂತಹ ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆಗಳ ಕೇಸ್ಗಳನ್ನ ಕ್ಯಾಬಿನೆಟ್ಗೆ ತಂದು ವಾಪಸ್ ಪಡೆಯುತ್ತೆ. ಆದ್ರೆ ಯಾರು ದೇಶಭಕ್ತರು ರಾಮ ಮಂದಿರ ಹೋರಾಟದಲ್ಲಿ ತೊಡಗಿರ್ತಾರೋ ಅವರ ಕೇಸ್ಗಳನ್ನ ರಿಓಪನ್ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಇದೇ ತಿಂಗಳ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಬಾಲರಾಮನ ಅಭಿಷೇಕಕ್ಕೆ ಪವಿತ್ರ ನದಿಗಳಲ್ಲಿ ತೀರ್ಥವನ್ನ ಸಂಗ್ರಹಿಸಲಾಗುತ್ತಿದೆ. ಕಾವೇರಿ ನದಿ ನೀರಿನಿಂದಲೂ ಶ್ರೀರಾಮನಿಗೆ ಅಭಿಷೇಕ ನಡೆಯಲಿದೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿ ವಿಎಚ್ಪಿ ಸದಸ್ಯರಿಂದ ಬ್ರಹ್ಮ ಕುಂಡಿಕೆಯಿಂದ ತೀರ್ಥ ಸಂಗ್ರಹಿಸಲಾಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಹೀಗಾಗಿ ಜನವರಿ 22ರ ಮಧ್ಯಾಹ್ನ 12 ಗಂಟೆ 29 ನಿಮಿಷಕ್ಕೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಎಲ್ಲಾ ದೇಗುಲಗಳಲ್ಲಿ ವಿಶೇಷ ಪೂಜೆಗೆ ಸೂಚನೆ ಕೊಡಲಾಗಿದೆ. ಏಕಕಾಲಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ ಆಗಬೇಕು. ಎಲ್ರಿಗೂ ಶ್ರೀರಾಮನ ರಕ್ಷಣೆ ಇರಲಿ ಅಂತ ವಿಶೇಷ ಪೂಜೆ ಸಲ್ಲಿಸುವಂತೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಕೊಟ್ಟಿದ್ದಾರೆ. ಅಯೋಧ್ಯೆಗೆ ತಿರುಪತಿ ದೇಗುಲ ಆಡಳಿತ ಮಂಡಳಿ ಲಡ್ಡು ಪ್ರಸಾದ ಕಳುಹಿಸಿಕೊಡಲು ತೀರ್ಮಾನಿಸಿದೆ. ಜನವರಿ 22ರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಂದು ಭಕ್ತರಿಗೆ ತಿರುಪತಿ ಲಡ್ಡನ್ನ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತೆ. ಇದಕ್ಕಾಗಿ ತಿರುಪತಿಯಲ್ಲಿ ಈಗಾಗಲೇ ಲಡ್ಡು ತಯಾರಿಸಲಾಗುತ್ತಿದೆ. ರಾಜ್ಯ ರಾಜಕಾರಣದಲ್ಲಿ ರಾಮ ರಾಜಕೀಯ ತಾರಕಕ್ಕೇರಿದೆ. ಇವತ್ತು ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದರು. ಪ್ರತಿಭಟನೆ ಮಾಡಿದ 43 ಬಿಜೆಪಿ ನಾಯಕರ ವಿರುದ್ಧ ಕೇಸ್ ದಾಖಲಿಸಿರುವ ವಿಚಾರವಾಗಿ ಮಾತನಾಡಿದ ಬೊಮ್ಮಾಯಿ, ಇದು ದಬ್ಬಾಳಿಕೆಯ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದರು. ದಬ್ಬಾಳಿಕೆಯ ಸರ್ಕಾರ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ವಿರುದ್ಧ ಕೇಸ್ ಹಾಕ್ತಿರುವಂಥದ್ದು ನನಗನ್ನಿಸ್ತಾ ಇದೆ. ವ್ಯಕ್ತಿ ಸ್ವಾತಂತ್ರ್ಯ ಈ ರಾಜ್ಯದಲ್ಲಿ ಉಳಿತಾ ಇಲ್ಲ, ಪ್ರಜಾಪ್ರಭುತ್ವನೂ ಉಳಿತಾ ಇಲ್ಲ. ಒಂದು ರೀತಿಯಲ್ಲಿ ಅಘೋಷಿತವಾದಂಥ ಎಮರ್ಜೆನ್ಸಿ ಇದೆ. ಪ್ರತಿಭಟನೆ ನಡೆಸಿದ್ದ ಬಿಜೆಪಿಯ 43 ನಾಯಕರ ವಿರುದ್ಧ ಎಫ್ಐಆರ್ ವಿಚಾರವಾಗಿ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ. ಸೋನಿಯಾ, ರಾಹುಲ್ ಗಾಂಧಿ ಖುಷಿಪಡಿಸಲು ಎಫ್ಐಆರ್ ಮಾಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಾಕಿಸುತ್ತಿರುವ ಇಂತಹ ಕೇಸ್ಗೆ ನಾವು ಹೆದರಲ್ಲ ಅಂತ ಕಿಡಿಕಾರಿದರು. ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಖುಷಿ ಮಾಡೋಕ್ಕೆ ಇವತ್ತು ನೀವು ಹೇಳ್ತೀರಿ. ಇವತ್ತು ಗೊತ್ತೈತಿ, ಇವತ್ತು ಎಫ್ಐಆರ್ ಮಾಡಿರಿ, ಅವ್ರಿಗೆ ತೋರಿಸ್ತೀರಿ. ನೋಡಿ, ನಾವು ಆರ್ ಅಶೋಕ್ ಮೇಲೆ, ಮಹೇಶ್ ತೆಂಗಿನಕಾಯಿ ಮೇಲೆ, MR ಪಾಟೀಲ್ ಮೇಲೆ, ಬೆಲ್ಲದ ಮೇಲೆ, ಹೀಗೆ 41 ಜನ ಮೇಲೆ ನಾವು ಎಫ್ಐಆರ್ ಮಾಡೀವಿ ಅಂತೇಳಿ ನಿಮ್ಮ ಹೈಕಮಾಂಡಿಗೆ ಕಳಿಸ್ತೀರಿ, ಖುಷಿ ಪಡಿಸುವಂಥ ಕೆಲಸ ಮಾಡ್ತೀರಿ. ಜಗದೀಶ್ ಶೆಟ್ಟರ್ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಕೇಸ್ ಹಿಂಪಡೆಯುವ ಸ್ಥಿತಿ ಬಂದಿತ್ತೋ ಆಗೆಲ್ಲ ಇವರೇ ಶಾಸಕರಾಗಿದ್ರು ಅಂತ ವಾಗ್ದಾಳಿ ನಡೆಸಿದ್ರು. ಯಾವಾಗ ಬಿಜೆಪಿ ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಅಂದರೆ ಅಧಿಕಾರದಲ್ಲಿತ್ತು, ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರು ಎಲ್ಲ ಇವರೇ ಇದ್ದರು. ನಾವು ಯಾರೂ ಇರಲಿಲ್ಲ, ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡಲಿಲ್ಲ. ಅವರು ಇವರೇ ಇದ್ದರು. ಇವರೇ ಇದ್ದವ್ರು ಇವ್ರು ಯಾಕೆ ತೆಗಿಲಿಲ್ಲ ಹಂಗಾರೆ? ಕರಸೇವಕರ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ನಾವು ಯಾವತ್ತೂ ಕರಸೇವಕರನ್ನ ಧರ್ಮವಾಗಿ, ರಾಜಕೀಯವಾಗಿ ಬಳಸಿಕೊಳ್ಳುವುದಿಲ್ಲ, ಆದರೆ ಬಿಜೆಪಿಯವರು ಬಳಸಿಕೊಳ್ತಾರೆ ಅಂತ ಕಿಡಿಕಾರಿದರು. ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ, ಬಿಜೆಪಿಯವರು ಬಳಸ್ಕೊಳ್ತಾರೆ ಅಷ್ಟೇ. ಆಮೇಲೆ ಕರಸೇವಕರು ಅಂತ ಹೇಳಿದ ತಕ್ಷಣ ಆ ಕರಸೇವಕ ಹುಬ್ಬಳ್ಳಿ 16 ಕೇಸುಗಳಿದೆ, ಕ್ರಿಮಿನಲ್ ಕೇಸಸ್ಸು.
ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿಲ್ಲ, ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಹ ಆಹ್ವಾನ ನೀಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ನಾನು ಶಿವನ ಭಕ್ತ, ಆಂಜನೇಯನ ಮೂರ್ತಿ ಇಲ್ಲಿದೆ ನೋಡಿ, ಎಲ್ಲಾ ದೇವರುಗಳು ನನ್ನ ಹೃದಯದಲ್ಲಿದ್ದಾರೆ ಅಂತ ಡಿಕೆ ಹೇಳಿದ್ರು. See, I have not been invited. Either my chief minister has not been invited. I could read in the press my Congress president has been invited, but the party will take a call. ಹುಬ್ಬಳ್ಳಿ ಗಲಾಟೆ ಪ್ರಕರಣದಲ್ಲಿ ಶ್ರೀಕಾಂತ್ ವಿರುದ್ಧ ಸುಳ್ಳು ಹೇಳಿದ್ರು. 31 ವರ್ಷದ ಹಳೆ ಕೇಸ್ ಆಗಿದ್ರೆ ಬಂಧಿಸಬಾರ್ದ ಅಂತ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯಾಲಯವೇ ಛೀಮಾರಿ ಹಾಕಿದೆ ಅಂತ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಕಾಂಗ್ರೆಸ್ನರಿಗೆ ಈ ಚುನಾವಣೆಯನ್ನು ಹಿಂದೂ ಮುಸ್ಲಿಂ ಗಲಾಟೆಯಲ್ಲೇ ಚುನಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನೀವೆಲ್ಲ ಈಗಾಗಲೇ ಹುಬ್ಬಳ್ಳಿ ಪ್ರಕರಣ ಆಯಿತು. ಮಾಜಿ ಸಚಿವ ಸಿಟಿ ರವಿ ಇವತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಬಿಡದಿ ಬಳಿಯ ತೋಟದ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಮಾಜಿ ಸಚಿವ ಸೋಮಣ್ಣ ಮೊನ್ನೆ ದೇವೇಗೌಡರನ್ನ ಭೇಟಿ ಮಾಡಿದ್ದ ಬೆನ್ನಲ್ಲೇ ಇವತ್ತು ಸಿಟಿ ರವಿ ಎಚ್ಡಿಕೆ ಅವರನ್ನ ಮೀಟ್ ಮಾಡಿದ್ದು ಕುತೂಹಲ ಕೆರಳಿಸಿತ್ತು. ಇನ್ನು ಸಿಟಿ ರವಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ತುಮಕೂರು ಹಾಗೂ ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಿದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ. ಬೆಂಗಳೂರಿನ ಯಲಹಂಕದಲ್ಲಿರೋ ರಮಡ ರೆಸಾರ್ಟ್ನಲ್ಲಿ ನಾಳೆ ಸಭೆ ನಿಗದಿಯಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ವಿಧಾನಸಭೆ ಚುನಾವಣೆ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಬರ್ತಿರೋ ಅರುಣ್ ಸಿಂಗ್ ಲೋಕಸಭೆ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚಿಸಲಿದ್ದಾರೆ. ಇನ್ನು ಪಕ್ಷದಲ್ಲಿ ಮುನಿಸಿಕೊಂಡವರನ್ನ ಸಮಾಧಾನ ಮಾಡುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬ್ಯುಸಿಯಾಗಿದ್ದಾರೆ. ಇವತ್ತು ಬಿವೈ ವಿಜಯೇಂದ್ರ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಮನೆಗೆ ಭೇಟಿ ನೀಡಿದ್ರು. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿರುವ ನಿವಾಸದಲ್ಲಿ ಮಾತುಕತೆ ನಡೆಸಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿನ ಬಳಿಕ ಎಂಟಿಬಿ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು. ರಾಜ್ಯದಲ್ಲಿ 3 ಡಿಸಿಎಂ ಆಯ್ಕೆ ವಿಚಾರವನ್ನ ದೆಹಲಿ ಅಂಗಳಕ್ಕೆ ಕೊಂಡೊಯ್ಯಲು ಕೈ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ನಿಯೋಗ ಸದ್ಯದಲ್ಲೇ ದೆಹಲಿ ಭೇಟಿಗೆ ಚಿಂತನೆ ನಡೆಸಿದೆ. ಸಮುದಾಯದವಾರು ಡಿಸಿಎಂ ಆಯ್ಕೆಯ ವಿಚಾರವನ್ನ ಮನವರಿಕೆ ಮಾಡಿಕೊಳ್ಳಲು ಯತ್ನಿಸಲಿದ್ದಾರೆ. ಸಿದ್ದರಾಮಯ್ಯರಿಂದಲೂ ಪರೋಕ್ಷವಾಗಿ 3 ಡಿಸಿಎಂ ನೇಮಕಕ್ಕೆ ಒಲವು ತೋರಿದಂತಿದೆ. ಅಹಿಂದ ಮತಗಳಿಂದಲೇ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಪಡೆದುಕೊಂಡಿದೆ. ಅಹಿಂದ ವರ್ಗವನ್ನ ಕಡೆಗಣಿಸಬಾರದು. ಎಸ್ಸಿ ಎಸ್ಟಿ ಸಮುದಾಯ ಸೇರಿ ಉತ್ತರ ಕರ್ನಾಟಕ ಭಾಗಕ್ಕೂ 60ಕ್ಕೂ ಹೆಚ್ಚು ಶಾಸಕರಿಗೆ ಡಿಸಿಎಂ ಆಯ್ಕೆ ಬೇಕಿದೆ. 60ಕ್ಕೂ ಹೆಚ್ಚು ಶಾಸಕರು ಸಮುದಾಯವಾರು ಡಿಸಿಎಂ ಆಯ್ಕೆಗೆ ಒಲವು ಹೊಂದಿದ್ದಾರೆ. ಹೀಗಾಗಿ 3 ಡಿಸಿಎಂ ಆಯ್ಕೆ ಅನಿವಾರ್ಯ ಎನ್ನಲಾಗ್ತಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಡುವೆ ಇನ್ನೂ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಜೆಡಿಎಸ್ಗೆ ಸಿಗುವ ಸಂಭಾವ್ಯ ಕ್ಷೇತ್ರಗಳ ಬಿಜೆಪಿ ನಾಯಕರ ಬಗ್ಗೆ ಜೆಡಿಎಸ್ ಸಾಫ್ಟ್ ಕಾರ್ನರ್ ಹಿಂದಿದೆ. ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ, ತುಮಕೂರು ಸಿಕ್ಕರೆ ಸೋಮಣ್ಣ ನೆರವು ಕೇಳುವ ನಿಟ್ಟಿನಲ್ಲಿ ಇಬ್ಬರೂ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ಮಾಡುತ್ತಿದೆ. ಸಿದ್ದು ಡಿಕೆಶಿಯಿಂದ ಕಾಂಗ್ರೆಸ್ ಪಕ್ಷ ಅಂತ್ಯ ಅಂತ ಟೀಕಿಸಿದ್ದ ದೇವೇಗೌಡರಿಗೆ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 138 ವರ್ಷಗಳ ಇತಿಹಾಸವಿದೆ. ಪದೇ ಪದೇ ನಮ್ಮನ್ನ ನೆನಪಿಸಿಕೊಳ್ಬೇಕು. ಅವರಿಗೆ ನಮ್ಮನ್ನ ನೆನಪಿಸಿಕೊಂಡ್ರೆ ಸ್ಫೂರ್ತಿ. ಅವರ ಮಾತೇ ನಮಗೆ ಆಶೀರ್ವಾದ. ಅವರು ಏನೇ ಮಾತನಾಡಿದ್ರು ಕೂಡ ಅದು ನಮಗೆ ಆಶೀರ್ವಾದ ಅಂತ ಕುಟುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಕುರಿತು ಎಚ್ಡಿಡಿ ವಾಗ್ದಾಳಿ ಕುರಿತು ಪ್ರತಿಕ್ರಿಯಿಸಿದ ಎಚ್ಡಿಕೆ, ವಿರೋಧಿಗಳಿಗೂ ದೇವೇಗೌಡರು ಎಂದು ಶಾಪ ಕೊಟ್ಟವರಲ್ಲ, ನಾಡಿನ ಜನತೆ ಅವರ ನಡವಳಿಕೆ ಸಮಾಪ್ತಿ ಮಾಡ್ತಾರೆ ಅಷ್ಟೇ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು 135 ವರ್ಷ ಇತಿಹಾಸವಿರುವ ಪಕ್ಷ ನಮ್ದು ಎಂದಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಆಗಿನ ಕಾಂಗ್ರೆಸ್ ಬೇರೆ, ಈಗಿನ ಕಾಂಗ್ರೆಸ್ ಬೇರೆ. ಹಿಂದಿನವರು ಆಸ್ತಿ ಮಾರಿ ಪಕ್ಷ ಕಟ್ಟಿದ್ದಾರೆ, ಈಗಿನವರು ಈಸ್ಟ್ ಇಂಡಿಯಾ ಕಂಪನಿ ರೀತಿ ಲೂಟಿ ಮಾಡ್ತಿದ್ದಾರೆ ಅಂತ ಕೆಂಡಾಮಂಡಲರಾಗಿದ್ದಾರೆ.
ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇರುವ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಸಾಲ ಮರುಪಾವತಿಸಿಲ್ಲ ಅಂತ ದೂರು ದಾಖಲಿಸಲಾಗಿದೆ. ಐಪಿಸಿ ಸೆಕ್ಷನ್ 420 ಕೇಸ್ನಲ್ಲಿ A1 ಆಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಸ್ ದಾಖಲಾಗಿದೆ. ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕಾರ್ಖಾನೆ ಹೆಸರಲ್ಲಿ 2013 ರಿಂದ 2017ರವರೆಗೆ 232 ಕೋಟಿ 88 ಲಕ್ಷ ಸಾಲ ಪಡೆದಿದ್ದು 2023ರ ವೇಳೆಗೆ 439 ಕೋಟಿ 7 ಲಕ್ಷ ಸಾಲ ಬಾಕಿ ಇದೆ. ಬ್ಯಾಂಕ್ಗೆ ಸಾಲ ಮರುಪಾವತಿ ಮಾಡದೆ ಆಡಳಿತ ಮಂಡಳಿ ಹುದ್ದೆಗಳಿಂದ ಹೊರಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಪುಂಡನೊಬ್ಬ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಯುವತಿಯ ಅಂಗಾಂಗ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಜನವರಿ 1ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ನೊಂದ ಯುವತಿ ಮೆಟ್ರೋ ಭದ್ರತಾ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಆರೋಪಿಯನ್ನ ಕೂಡಲೇ ಪೊಲೀಸರು ಬಂಧಿಸಿದ್ದಾರೆ. ನಮ್ಮ ಮೆಟ್ರೋ ಒಂದಿಲ್ಲೊಂದು ವಿಷಯಕ್ಕೆ ಸುದ್ದಿಯಾಗ್ತಾನೆ ಇದೆ. ಇತ್ತೀಚೆಗಷ್ಟೇ ಮಹಿಳೆಯೊಬ್ಬರು ಮೊಬೈಲ್ ಬಿತ್ತುವಂತ ಹಳಿಗೆ ಹಾರಿದ್ರು. ಯುವಕನೊಬ್ಬ ಜಾಲಹಳ್ಳಿಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಈಗ ನಮ್ಮ ಮೆಟ್ರೋಗೆ ಕರಿಬೆಕ್ಕಿನ ಕಾಟ ಶುರುವಾಗಿದೆ. ಜೆಪಿ ನಗರ ಮೆಟ್ರೋ ನಿಲ್ದಾಣದಲ್ಲಿ ಟ್ರ್ಯಾಕ್ ಮೇಲೆ ಕರಿಬೆಕ್ಕೊಂದು ಕಾಣಿಸಿಕೊಂಡಿದೆ. ಕೂಡಲೇ ಪ್ರಯಾಣಿಕರು ಮೆಟ್ರೋ ಸಿಬ್ಬಂದಿ ಗಮನಕ್ಕೆ ತಂದಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ನಮ್ಮ ಮೆಟ್ರೋ ಸಿಬ್ಬಂದಿ ಟ್ರ್ಯಾಕ್ನಲ್ಲಿದ್ದ ಬೆಕ್ಕನ್ನ ಓಡಿಸಿ ಅಪಾಯ ತಡೆದಿದ್ದಾರೆ. ಮಂಡ್ಯದಲ್ಲಿ ಖದೀಮನೊಬ್ಬ ಕ್ಷಣಾರ್ಧದಲ್ಲಿ 55 ಇಂಚಿನ ಟಿವಿ ಎಗರಿಸಿದ್ದಾನೆ. ಮದೂರು ಪಟ್ಟಣದ ವೀರಭದ್ರೇಶ್ವರ ಹೋಮ್ ಅಪ್ಲಯನ್ಸ್ ಶೋರೂಂನಲ್ಲಿ ಘಟನೆ ನಡೆದಿದೆ. ಅಂಗಡಿಯ ಹೊರಗೆ ಇಟ್ಟಿದ್ದ ಟಿವಿ ಖದೀಮನ ಕಣ್ಣಿಗೆ ಬಿದ್ದಿದೆ. ಕೇವಲ 2 ನಿಮಿಷದಲ್ಲಿ ಟಿವಿಯನ್ನ ಎಗರಿಸಿ ಹೆಗಲ ಮೇಲೆ ಹೊತ್ತು ಎಸ್ಕೇಪ್ ಆಗಿದ್ದಾನೆ. ಈ ದೃಶ್ಯ ಶಾಪ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಳ್ಳಾರಿಯಲ್ಲಿ ಶಕ್ತಿ ಯೋಜನೆ ಎಫೆಕ್ಟ್ ಹಿನ್ನೆಲೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬಸ್ ವ್ಯವಸ್ಥೆ ಇರದ ಹಿನ್ನೆಲೆ ವಿದ್ಯಾರ್ಥಿಗಳು ಟಾಟಾ ಏಸ್ ವಾಹನ ಹತ್ತಿ ಬರುತ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಕುರಿ ಹಿಂಡಿನಂತೆ ವಾಹನಗಳಲ್ಲಿ ತುಂಬಿಕೊಂಡು ಬರಲಾಗ್ತಿದೆ. NMMS ಸ್ಕಾಲರ್ಶಿಪ್ ಪರೀಕ್ಷೆ ಬರೆಯಲು ಬರುತ್ತಿರುವ ವಿದ್ಯಾರ್ಥಿಗಳು ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಕಲಬುರಗಿಯ ದೇವಿನಗರದಲ್ಲಿರೋ ಎಸ್ಬಿಐ ಎಟಿಎಂ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ತಡರಾತ್ರಿ ಎಟಿಎಂ ಸಿಸಿ ಕ್ಯಾಮೆರಾ ಹಾಗೂ ಸೈರಲ್ ವೈರ್ ಕಟ್ ಮಾಡಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಆದರೆ ಗಸ್ತಿನಲ್ಲಿದ್ದ ಪೊಲೀಸರನ್ನ ಕಂಡು ಕಳ್ಳರು ಪರಾರಿಯಾಗಿದ್ದಾರೆ. ನ್ಯೂ ರಾಘವೇಂದ್ರ ಕಾಲನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಸಂಕ್ರಾಂತಿ ಹಬ್ಬದ ವೇಳೆ ನಡೆಯುವ ಶ್ರೀ ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಕೋಮಿನವರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ಅಂತ ಒತ್ತಾಯಿಸಿದ್ದಾರೆ. ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಬ್ಯಾನರ್ ವಾರ್ ಶುರುವಾಗಿದೆ. ಮೈಸೂರಿನಲ್ಲಿ ಪಡಿತರ ಅಕ್ಕಿ ಅಕ್ರಮ ಮಾರಾಟಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಯರಗನಹಳ್ಳಿ ಬಡಾವಣೆಯಲ್ಲಿ ಕೆಲ ಯುವಕರು ದ್ವಿಚಕ್ರ ವಾಹನಗಳಲ್ಲಿ ಬಂದು ಪಡಿತರ ಅಕ್ಕಿ ರಾಗಿ ಖರೀದಿ ಮಾಡುತ್ತಿದ್ದಾರೆ. ತೂಕದ ಯಂತ್ರ ತಂದು ಮನೆಗಳ ಬಳಿಯೇ ತೂಕ ಹಾಕಿ ಅಕ್ಕಿ ಎತ್ಕೊಂಡು ಹೋಗ್ತಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನ, ಒಂದಕ್ಕಿಂತ ಒಂದು ಆಕರ್ಷಕ. ಇವತ್ತು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಚಿತ್ರಕಲಾ ಪರಿಷತ್ ವತಿಯಿಂದ ಇವತ್ತು 21ನೇ ಚಿತ್ರಸಂತೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿತ್ರಕಲಾ ಪ್ರದರ್ಶನಕ್ಕೆ ಚಾಲನೆ ಕೊಟ್ಟರು. 1500ಕ್ಕೂ ಹೆಚ್ಚು ಕಲಾವಿದರು ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ರು. ಸಾವಿರಾರು ಜನರು ಚಿತ್ರಸಂತೆ ಕಣ್ತುಂಬಿಕೊಂಡು ಎಂಜಾಯ್ ಮಾಡಿದ್ರು. ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಫೋಟೋಶೂಟ್ನಲ್ಲಿ ಭಾಗಿಯಾಗಿದ್ದ ನರೇಂದ್ರ ಮೋದಿ ಹಾಗೂ ಭಾರತೀಯರ ಬಗ್ಗೆ ಅವಹೇಳನಕಾರಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಮಾಲ್ಡೀವ್ಸ್ನ 3 ಸಚಿವರನ್ನ ಅಲ್ಲಿನ ಸರ್ಕಾರ ಭಾನುವಾರ ಅಮಾನತುಗೊಳಿಸಿದೆ. ಸಚಿವರಾಗಿದ್ದ ಮರಿಯಂ ಶಿಯುನಾ, ಮಾಲ್ಶಾ ಮತ್ತು ಹಸನ್ ಜಿಹಾನ್ರನ್ನ ಅಮಾನತು ಮಾಡಲಾಗಿದೆ. ಲಕ್ಷದ್ವೀಪಕ್ಕೆ ಮೋದಿಯನ್ನ ಮರಿಯಂ ಶಿಯುನಾ ವಿದೂಷಕ ಎಂದು ಜರಿದಿದ್ರು. ಇನ್ನೊಬ್ಬ ಸಚಿವ ಹಸನ್ ಜಿಹಾನ್ ಲಕ್ಷದ್ವೀಪವನ್ನ ಕೊಳಗೇರಿಗೆ ಹೋಲಿಸಿದ್ರು.